ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ. ಇದು 4ನೇ ಚಕ್ರ, ಅಧಿಷ್ಠಾನ ಚಕ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಮಂತ್ರಯುಕ್ತ ಗರ್ಭ ಸಂಸ್ಕಾರ ಒಂದು ಮಾಲಿಕೆಯಲ್ಲಿ ಈ ಒಂದು ದಿವಸ 4ನೇ ತಿಂಗಳಲ್ಲಿ ಇರ್ತಕ್ಕಂಥ ಗರ್ಭಿಣಿಯು 4ನೇ ತಿಂಗಳ ಪ್ರಾರಂಭದಿಂದ ಕೊನೆಯವರೆಗೂ ಏನು ಜಪ ಮಾಡಬೇಕು, ಅದರಿಂದ ಏನು ಲಾಭ ಆಗ್ತದೆ ಎಲ್ಲವನ್ನು ತಿಳಿದು ಮಂತ್ರಗಳನ್ನು ನೋಡೋಣ. ಇದು ಅವ್ರಿಗಷ್ಟೇ ಅಂತ ತಿಳಿಬಾರ್ದು, ಗರ್ಭದಿಂದ ಹೊರಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಅಂತ ಅರ್ಥ, ಪ್ರತಿಯೊಬ್ಬ ವ್ಯಕ್ತಿಗೂ ಅಂತ ತಿಳ್ಕೊಳ್ಬೇಕು. ಇದು ಯಾರಿಗೋ ಸಂಬಂಧಿಸಿದ್ದು ನನಗಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಇದು ಅವಶ್ಯಕತೆ ಆಗಿರ್ತಕ್ಕಂಥದ್ದು. ಇದರ ಏನು ಲಾಭ ಅನ್ನೋ ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಹೊರಡೋಣ, ಮಂತ್ರದ ವಿಚಾರಗಳನ್ನು ತಿಳಿಯೋಣ. ಇದು ಸ್ವಾಧಿಷ್ಠಾನ ಚಕ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಮಂತ್ರ. ಇಲ್ಲಿ ಏನು ಸೃಷ್ಟಿಯಾಗತ್ತೆ ಈ 4ನೇ ತಿಂಗಳ ಗರ್ಭದಲ್ಲಿ ಅಂದರೆ ಮೇಧಸ್ಸು ಸೃಷ್ಟಿಯಾಗತ್ತೆ. ಮೇಧಸ್ಸು ಅಂದರೆ ಮೆದುಳಿನಲ್ಲಿ ಇರ್ತಕ್ಕಂಥ ಮೃದುವಾದ ಒಂದು ಕೊಬ್ಬಿನ ಅಂಶ. ಮೇಧಸ್ಸು ಅಂದರೆ ಕೊಬ್ಬು, ಮೆದುಳಿನಷ್ಟು ಅಷ್ಟೇ ಇರ್ತದ ಅಂಥೇಳಿ ನಾವು ಭಾವನೆ ಮಾಡೋಂಗಿಲ್ಲ. ದೇಹದ ಎಲ್ಲ ಕಡೆಗೂ ಇರ್ತದೆ. ಚರ್ಮದ ಕೆಳಭಾಗದಲ್ಲಿ ಕೂಡ ಮೇಧಸ್ಸು ಇರ್ತದೆ. ಆಮೇಲೆ ಸೊಂಟದ ಭಾಗದಲ್ಲಿ ಎಲ್ಲೆಲ್ಲ ಇರ್ತದಲ್ಲ, ನಮ್ಮಲ್ಲಿ ಗೊತ್ತು. ಆ ಕೊಬ್ಬು ಅಂಶ ಏನಿರ್ತದೆ ಎಲ್ಲ ಕಡೆಗೂ ಇರ್ತದೆ. ಅದನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಈ 4ನೇ ತಿಂಗಳಲ್ಲಿ ಆ ಗರ್ಭದ ಶಿಶುವಿನಲ್ಲಿ ಪ್ರಾರಂಭ ಆಗುತ್ತೆ. ಇದು ಸ್ವಸ್ಥವಾಗಿರಬೇಕು, ಸುಷ್ಟವಾಗಿರ್ಬೇಕಂದ್ರೆ ಈ ಮಂತ್ರಗಳನ್ನ ಜಪ ಮಾಡಬೇಕು. ಅದು ಇದ್ದರೆ ಏನು ಲಾಭ ಆಗುತ್ತೆ ಅಂದರೆ, ಈ ಕೊಬ್ಬು ಇರೋದ್ರಿಂದ ಈಗ ಆಸ್ಪತ್ರೆಗಳಲ್ಲಿ ಸುಮಾರು ಕೊಬ್ಬು ಅಂದುಬಿಟ್ರೆ ದೊಡ್ಡ ಪ್ರಾಬ್ಲಮ್ ಏನೋ ಅನ್ನೋ ರೀತಿ ಮಾಡಿಟ್ಟಿದ್ದಾರೆ. ಒಳ್ಳೆಯ ಕೊಬ್ಬು ಇದೆ, ಕೆಟ್ಟ ಕೊಬ್ಬು ಇರ್ತದೆ. ಅದನ್ನು ಸ್ವಲ್ಪ ಗಮನ ಇಟ್ಕೊಳ್ಬೇಕು. ಕೊಬ್ಬು ಅಂದುಬಿಟ್ಲೆ ಹೆದರಿ ಓಡಿ ನಾನು ತುಪ್ಪ ತಿನ್ನೋದಿಲ್ಲ, ನಾನು ಎಣ್ಣೆ ತಿನ್ನೋದಿಲ್ಲ ಅನ್ನೋ ಒಂಥರ ಭಾಳಷ್ಟು ಜನ ಇದ್ದಾರೆ. ಆದರೆ ಕೊಬ್ಬು ಎದಕ್ಕಿರಬೇಕು, ಹೇಗಿರಬೇಕು, ಎಷ್ಟಿರಬೇಕು ಅನ್ನೋದು ಅದನ್ನು ನಿಯಮ ಮಾಡ್ತಕ್ಕಂಥವರೇ ಒಬ್ಬರು ಒಂದು ಶಕ್ತಿ ನಮ್ಮೊಳಗಿದೆ. ಆ ಶಕ್ತಿ ಏನೇನು ಮಾಡ್ತದೆ ಅಂದರೆ, ಈ ಮೇಧಸ್ಸಿನ ಪ್ರಯೋಜನ ಏನು ಅಂದರೆ ದೇಹಕ್ಕೆ ಶಕ್ತಿಯನ್ನು ಕೊಡ್ತದೆ, ಮತ್ತು ಅಂಗಗಳಿಗೆ ರಕ್ಷಣೆ ಕೊಡ್ತದೆ ಮತ್ತು ಆಧಾರ ಆಗಿರ್ತದೆ. ದೇಹಕ್ಕೆ ತೇವ, ಮೃದುತ್ವ, ಈ ತ್ವಚೆಗೆ ತೇವ, ಮೃದುತ್ವ ಏನು ಬೇಕಲ್ಲ ಅದನ್ನು ಕೊಡ್ತದೆ. ದೇಹದ ಉಷ್ಣಾಂಶವನ್ನು ಸರಿ ಮಾಡ್ತದೆ, ಎಲ್ಲ ಕಡೆ ಕಾಪಾಡ್ತದೆ, ಅಂದರೆ ಸಮತೋಲನ ಮಾಡ್ತದೆ. ಇದೆಲ್ಲವೂ ಕೆಲಸ ಈ ಮೇಧಸ್ಸು ಧಾತು ಮಾಡ್ತದೆ. ಇನ್ನು ಇದು ಜಲತತ್ವಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಇರೋದರಿಂದ, ಸ್ವಾಧಿಷ್ಠಾನ ಚಕ್ರಕ್ಕೆ ಕಾರಣ ಇರೋದರಿಂದ ಈ ಒಂದು ಮೇಧಸ್ಸು ಏನು ಮಾಡ್ತದೆ ಅಂದರೆ ಭಾವನೆಗಳನ್ನು ಉಂಟು ಮಾಡ್ತದೆ. ಸದ್ಭಾವನೆಗಳನ್ನು ಉಂಟು ಮಾಡಬೇಕಂದ್ರೆ ದುರ್ಭಾವನೆಗಳನ್ನ ಉಂಟು ಮಾಡುವಾಗ ಈ ಮೇಧಸ್ಸೇ ಕಾರಣ ಇರ್ತದೆ. ಮತ್ತು ಇಲ್ಲಿ ಯಾರ ಮೇಧಸ್ಸು ಚೆನ್ನಾಗಿರ್ತದೋ ಅವರಿಗೆ ಸೃಜನಶೀಲತೆ ಇರ್ತದೆ, ಆನಂದವನ್ನು ಉಂಟು ಮಾಡ್ತದೆ, ಚಲನೆ ಮತ್ತು ಹೊಂದಿಕೊಳ್ಳುವಂತಹ ಸ್ವಭಾವವನ್ನು ಬೆಳೆಸ್ತದೆ. ಇದು ವಿಶೇಷವಾಗಿ ಸ್ವಾಧಿಷ್ಠಾನ ಚಕ್ರದ ಈ ಅನುಷ್ಠಾನ ಮಾಡಿದರೆ ಏನೇನು ಸಿಗುತ್ತೆ ಅಂದರೆ, ಯಾರಿಗಿದು ಬೇಕೋ ಅವರು ಮಾಡ್ಬೋದು. ಒಂದನೇದು ಭಾವನೆಗಳ ಸಮತೋಲನ. ಹಂಗಂದ್ರೆ ಏನು, ದುಃಖ, ಕೋಪ, ಅತಿಯಾದ ಆಸೆ ಇವೆಲ್ಲವೂ ಇರ್ತವೆ. ಆದರೆ ಅವನ್ನು ಹೇಗೆ ಹಿಡಿತದಲ್ಲಿ ಇಟ್ಕೋಬೇಕನ್ನೋಕ್ಕೆ ಮನುಷ್ಯ ಬಹಳಷ್ಟು ಕಷ್ಟಪಡ್ತಾ ಇದ್ದಾನೆ. ಈ ಒಂದು ಸಾಧನೆ ಮಾಡಿದರೆ, ಈ ಮಂತ್ರಗಳನ್ನು ಜಪ ಮಾಡಿದರೆ ಸಹಜವಾಗಿ ಮನಸ್ಸು ಹಿಡಿತವನ್ನು ಸಾಧಿಸ್ತಕ್ಕಂತಹ ಶಕ್ತಿಯನ್ನು ಪಡೀತದೆ. ಇದು ಮನಸ್ಸಿಗೆ ಸಂಬಂಧಿಸಿರೋದು ಕೂಡ ಒಂದು ಕಡೆ ಹೇಳ್ಬಹುದು. ಎರಡನೇದು ಏನು ಅಂದರೆ ಸೃಜನಶೀಲತೆ, ಅಂದರೆ ಕ್ರಿಯೇಟಿವಿಟಿ, ಹೊಸದನ್ನು ಮಾಡ್ತಕ್ಕಂಥದ್ದು. ಇವೆಲ್ಲ ಮಾಡಿಬಿಟ್ರೆ ಆಧ್ಯಾತ್ಮಿಕವಾಗಿ ನನ್ನ ಮಕ್ಕಳು ಸನ್ಯಾಸಿ ಆಗಿಬಿಡ್ತಂತ ತಿಳ್ಕೊಬೇಡ್ರಿ. ಮತ್ತು ಈ ಥರ ತಿಳ್ಕೊಳ್ಳೋರು ಭಾಳಷ್ಟು ಜನ ಇದ್ದು ಹಂಗೆ ಹಿಂದೆ ಹೋಗೋರು ಇದ್ದಾರೆ. ಅದನ್ನು ನಾವು ನಿಮಗೆ ಎಂಥ ಮಗು ಬೇಕೋ ಅಂಥ ಮಗು ಸಿಗ್ತದೆ. ಕ್ರಿಯೇಟಿವಿಟಿ ಅಂದರೆ ನೀವು ಯಾವ ರಂಗದಲ್ಲಿ ಬೇಕೋ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಣಿಸುವಂಥ ಮಕ್ಕಳನ್ನು ನೀವು ಪಡಿಬೋದು. ನೀವು ಏನು ರಂಗದಲ್ಲಿದ್ದೀರೋ ಅದರಲ್ಲಿ ನಿಮಗೆ ಬೇಕಾಗಿದರೆ ಈ ಸ್ತೋತ್ರವನ್ನು ಮಾಡಿದರೆ ಆ ರಂಗದಲ್ಲಿ ನೀವು ಕೂಡ ಪ್ರಭೆ ಬೆಳಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೃಜನಶೀಲತೆ, ಕ್ರಿಯೇಟಿವಿಟಿ, ಹೊಸದನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ನಾಲೆಡ್ಜ್ ಅವೆಲ್ಲವೂ ಈ ಮಂತ್ರಗಳಿಂದ ನಮಗೆ ಸಿಗ್ತದೆ. ಇನ್ನೊಂದು ಆನಂದದ ಅನುಭವ ಇದೇ ದೊಡ್ಡ ಸಣ್ಣ ಚಿಕ್ಕ ವಿಷಯಗಳು ಕೂಡ ಆನಂದವನ್ನು ಅನುಭವಿಸೋದಿಲ್ಲ. ಬಹಳಷ್ಟು ವಿಶೇಷವಾದಂತಹ ಗುಣ, ಸಂತೋಷವನ್ನು ಪಡ್ತಕ್ಕಂಥದ್ದು ವಿಶೇಷ. ಅದು ಎಷ್ಟೇ ಸಿಕ್ಕರೂ ನಮಗೆ ಸಮಾಧಾನ ಇರೋಲ್ಲ, ಸಂತೃಪ್ತಿ ಇರೋದಿಲ್ಲ. ಆದರೆ ಈ ಸಣ್ಣ ವಿಷಯಕ್ಕೂ ತೃಪ್ತಿ ಅನ್ನೋದು ನಮಗೆ ಸಿಕ್ಕರೆ, ಸಂತೋಷ ಅನ್ನೋದು ಸಿಕ್ಕರೆ, ದೊಡ್ಡ ವಿಷಯಗಳು ಸುಲಭವಾಗಿ ಆಕರ್ಷಣೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅಂಥ ಒಂದು ಇದಾಗತ್ತೆ. ಮತ್ತು ಸಂಬಂಧಗಳಲ್ಲಿ ಸಾಮರಸ್ಯ,
ಇವತ್ತಿನ ಸಂಬಂಧಗಳು ಹೇಗಿದೆ ಅಂತ ಗೊತ್ತಾಗಿದೆ. ಎಲ್ಲದೂ ಎಲ್ಲಿ ನೋಡಿದ್ರು ಯಾಕೆ ಭಾವನೆಗಳೇ ಸರಿ ಇಲ್ಲ. ಯಾಕಂದರೆ ಸ್ವಾದಿಷ್ಟಾನ ಚಕ್ರ ಸಮಸ್ಯೆ ಆದ ಕೂಡಲೇ ಈ ಭಾವನೆಗಳ ವೈಪರ್ಯ ಒಬ್ರಿಗೊಬ್ರಿಗೆ ಆಗೋದೇ ಇಲ್ಲ. ಈ ಒಂದು ಮಂತ್ರ ಸಾಧನೆ ಮಾಡಿದರೆ ಏನಾಗುತ್ತೆ ಅಂದರೆ ಪರಸ್ಪರ ಭಾವನೆಗಳು ಅರ್ಥ ಆಗ್ತವೆ, ಸಂಬಂಧಗಳು ಚೆನ್ನಾಗಾಗ್ತವೆ, ಒಬ್ರಿಗೊಬ್ಬರು ಅನುಕೂಲ ಆಗ್ತಾರೆ. ಅವ್ರ ಮನಸ್ಸನ್ನು ಇವರು ಅರ್ಥ ಮಾಡ್ಕೊಳ್ತಾರೆ, ಇವ್ರ ಮನಸ್ಸು ಅವರು ಅರ್ಥ ಮಾಡ್ಕೊಳ್ತಾರೆ. ಈ ಥರ ಸ್ಥಿತಿ ಉಂಟಾಗ್ತದೆ. ಮತ್ತು ಈ ಆತ್ಮೀಯತೆ ಮತ್ತು ಪ್ರೀತಿಯ ಭಾವನೆ ಉಂಟಾಗ್ತದೆ. ಈ ಒಂದು ಸ್ವಾದಿಷ್ಠಾನ ಚಕ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹೊಂದಿಕೊಳ್ಳುವಂತಹ ಶಕ್ತಿ ಅಂದರೆ ಕೆಲವರು ಯಾರ ಜೊತೆನೂ ಹೊಂದ್ಕೊಳ್ಳೋದಿಲ್ಲ, ಅವ್ರ ಪಾಡಿಗೆ ಅವರೇ ಅಷ್ಟೇ ಇರ್ತಾರೆ. ಆದರೆ ಎಲ್ಲರಿಗೂ ಹೊಂದಿಕೊಂಡು ಒಂದಾಗಿ ಸಮನ್ವಯ ಮಾಡಿಕೊಂಡು ಹೋಗುವಂಥ ಶಕ್ತಿ ಗುಣ ಇದರಲ್ಲಿ ಬರ್ತದೆ. ಆತ್ಮ ಸಂಯಮ, ಆತ್ಮ ನಿಯಂತ್ರಣ. ಕೆಲವೊಂದು ಏನು ಕೂಡ ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಅವರು ಅವುಗಳ ವಶಕ್ಕಾಗಿರ್ತಾರೆ. ಆದರೆ ಇದು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಬರಬೇಕಂದ್ರೆ ಈ ಸ್ವಾದಿಷ್ಠಾನ ಚಕ್ರದ ಮೇಧಸ್ಸಿನ ಉಪಯೋಗ ಭಾಳಷ್ಟು ಇದೆ. ಇದರಿಂದ ಇನ್ನೇನು ಉಪಯೋಗ ಆಗುತ್ತೆ? ಚೈತನ್ಯ, ಉತ್ಸಾಹ ಇರ್ತದೆ ಮನಸ್ಸಿಗೆ. ಮತ್ತು ಮನಸ್ಸಿಗೆ ಮನಸ್ಸು ಹಗುರವಾಗಿರ್ತಕ್ಕಂಥ ಅನುಭವ ಆಗ್ತದೆ. ಮನಸ್ಸು ಯಾವಾಗಲೂ ಭಾರ, ಅನೇಕವಾದ ಚಿಂತೆ ಅವು ಇವು ಮಾಡ್ಕೊಂಡಿರ್ತಾರಲ್ಲ, ಅದರಿಂದ ಬಿಡುಗಡೆಯಾಗಿ ಮನಸ್ಸು ಹಗುರ ಆಗುವಂಥ ಒಂದು ಸ್ಥಿತಿ ಉಂಟಾಗ್ತದೆ. ಇದು ಈ ಒಂದು ಮಂತ್ರಗಳ ಅನುಷ್ಠಾನದಿಂದ ಬರ್ತಕ್ಕಂಥ ಲಾಭ. ಮತ್ತು ಆಂತರಿಕ ಆನಂದದ ಕಡೆಗೆ ಮನಸ್ಸು ತಿರುಗ್ತದೆ. ಒಳಗೆ ಸ್ವಯಂ ಆನಂದ ಹೊಂದಿದೆ, ಅದರ ಕಡೆಗೆ ಸಂತೋಷಕ್ಕೂ ಆನಂದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಸಂತೋಷ ಅಂದರೆ ಈ ಹೊರಗೇನೋ ಒಂದು ವಿಷಯ, ಹೊರಗಿನ ವಿಷಯಗಳಿಂದ ನಾವು ಸುಖ ಆಗ್ತದೆ ಅಂದರೆ ಸಂತೋಷ ಅಂತ ಕರೀತಾರೆ. ಒಳಗೆ ತನ್ನೊಳಗೆ ಇರ್ತಕ್ಕಂಥ ಸುಖಕ್ಕೆ ಆನಂದ ಅಂತ ಕರೀತಾರೆ. ಇದು ವ್ಯತ್ಯಾಸ, ಸುಖಕ್ಕೂ ಮತ್ತು ಆನಂದಕ್ಕೂ ಸಂತೋಷಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಓಕೆ, ಈಗ ನಾವು ನೋಡಿದರೆ ಕೆಲವು ಮಕ್ಕಳಲ್ಲಿ ಆಟಿಸಮ್ ಅಂತ ಕರೀತಾರೆ. ಆಟಿಸಮ್ ಅಂತ ಕರೀತಾರೆ. ಏನಂದರೆ ಮಕ್ಕಳು ತುಂಬ ಹಠ ಮಾಡ್ತಕ್ಕಂಥದ್ದು, ಒಂದೊಂದು ವಿಪರೀತವಾಗಿ ಒಂದೊಂದು ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತದೆ. ಅದು ಹೊಂದಾಣಿಕೆ ಮಾಡೋದಿಲ್ಲ, ಅದು ಒಂದೇ ಇರ್ತದೆ. ಈ ಥರ ಇರ್ತಕ್ಕಂಥ ಸಿಚುವೇಶನ್ಸು ಮಕ್ಕಳಲ್ಲಿ ಈಗಿದ್ದಾವೆ. ಈಗಿನ ವಾತಾವರಣಕ್ಕೆ ಸಂಬಂಧಿಸಿದಂತೆ ಹೀಗೆ ಇರೋದರಿಂದ ಇಂಥ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ಈ ಮಂತ್ರಗಳನ್ನ ತಾವು ಸ್ವತಃ ತಾಯಿಂದರು ತಂದೆಯಂದರು ಪೇರೆಂಟ್ ಯಾರಿದ್ರು ಅವರು ದೇವರ ಮುಂದೆ ಒಂದು ನೈವೇದ್ಯವನ್ನಿಟ್ಟು ಏನು ಇಡಬೇಕು ಅನ್ನೋದು ಅದು ಮುಂದೆ ಹೇಳ್ತೇನೆ. ಅದನ್ನಿಟ್ಟು ಸ್ತುತಿ ಮಾಡಿ ಜಪ ಮಾಡಿ ಅದನ್ನು ನೀವು ಸ್ವಲ್ಪ ತಗೊಂಡು ಮಗುಗೆ ಸ್ವಲ್ಪ ತಿನ್ನಿಸ್ತಾ ಹೋದರೆ ಈ ಪ್ರಾಬ್ಲಮ್ಸ್ ಇರ್ತಕ್ಕಂಥ ಮಕ್ಕಳು ಹಠ ಮಾಡ್ತಕ್ಕಂಥದ್ದು, ಹೊಂದಾಣಿಕೆ ಇಲ್ತಕ್ಕ ಆಟಿಸಮ್ ಸಮಸ್ಯೆ ಏನಿರ್ತದೆ ಅದು ಕ್ಲಿಯರ್ ಆಗ್ತದೆ. ಇದು ಮಂತ್ರ ಹೇಳ್ತಾ ನಾನು ಸ್ವಂತಕ್ಕೆ ಹೇಳುವಂಥದ್ದೇನಿಲ್ಲ. ಶ್ರದ್ಧೆ ಮುಖ್ಯ. ಶ್ರದ್ಧೆ ಅಂದರೆ ನಂಬಿಕೆ, ಆ ಭಕ್ತಿ ಭಾವ ಮುಖ್ಯ. ಆ ಭಾವ ಇಲ್ಲದೆ ಹೋದ್ ನಾವೇನು ಮಾಡಿದರೂ ಅದಕ್ಕೇನೂ ಇರೋದಿಲ್ಲ. ಅದು ಹೆಂಗೆ ಅಂತ ಅಂದರೆ ನಾನೊಂದು ಹೇಳ್ತೇನೆ, ಉದಾಹರಣೆ ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ತಾಯಿ ಅಂದರೆ ಏನು ಅಂತ ಹೇಳಿದರೆ ಸೈನ್ಸ್ ಏನು ಹೇಳ್ತದೆ? ಅಸ್ಥಿ ಮಾಂಸಾದಿಗಳಿಂದ ಕೂಡಿದ ಒಂದು ಶರೀರ, ಸ್ತ್ರೀ ಶರೀರ. ಮುಗಿದೋಯ್ತಾ? ಕರೆಕ್ಟ್ ಐತೆ. ಆದರೆ ತಾಯಿ ಅಂದರೆ ಮಗುಗೆ ಗೊತ್ತು, ಅದು ನನ್ನನ್ನು ರಕ್ಷಣೆ ಮಾಡೋದು, ನನ್ನನ್ನು ಪೋಷಣೆ ಮಾಡೋದು, ನನಗೆ ಏನು ಬೇಕೆಲ್ಲವನ್ನು ಕೊಡ್ತಕ್ಕಂಥ ಆ ಜಗನ್ಮಾತೆ ಅನ್ನುವಂಥ ಭಾವನೆ ಇದೆಯಲ್ಲ, ಇದು ಭಾವ. ಇದು ಸೈಂಟಿಫಿಕ್ ಅಂದರೆ ಇದು ಚರ್ಮ, ಮಾಂಸ, ಅಸ್ಥಿ ಎಲ್ಲ ಇರ್ತಕ್ಕಂಥ ಒಂದು ಸ್ತ್ರೀ ಶರೀರ ಅಂತಂದರೆ ಅದು ಸರಿಯೇ, ಅದಕ್ಕೇನೂ ಇರೋದಿಲ್ಲ. ಈ ರೀತಿ ಭಾವನೆ ಸೇರಿ ಮಾಡಿದರೆ ಹೆಚ್ಚು ನಿಮಗೆ ಫಲ ಸಿಗ್ತದೆ. ಭಾಳ ಇಂಪಾರ್ಟೆಂಟು. ಈಗ ಮಂತ್ರಕ್ಕೆ ಹೋಗೋಣ. ನಾನು ಇದೇ 13ನೇ ತಾರೀಕಿಂದ ಕ್ಲಾಸ್ ಪ್ರಾರಂಭ ಮಾಡ್ತಾಯಿದ್ದೀನಿ. ಆಸಕ್ತಿ ಇರ್ತಕ್ಕಂಥವ್ರು, ಯಾಕಂದರೆ ಇಲ್ಲಿ ಎಷ್ಟು ಹೇಳ್ಬೇಕು ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ. ವಿಶೇಷವಾಗಿ ಅಲ್ಲಿ ಕ್ಲಾಸ್ನಲ್ಲಿ ಹೇಳಬೇಕಾಗತ್ತೆ. ಎಷ್ಟು ವಿಷಯ ಹೇಳಿರ್ತೀವಿ, ಆದರೂ ಇನ್ನೂ ವಿಶೇಷವಾಗಿ ಅಲ್ಲಿ ಹೇಳೋಂಥದ್ದು ಇರ್ತದೆ. ಇದೇ 13ರಿಂದ ಪ್ರಾರಂಭ ಆಗುತ್ತೆ. ಆಸಕ್ತರು ನನಗೆ ಕಾಲ್ ಮಾಡ್ಬೋದು. 9844707017. ಓಕೆ, ಈ ಮಂತ್ರಕ್ಕೆ ಈ 4ನೇ ಚಕ್ರ ಸ್ವಾದಿಷ್ಠಾನ ಚಕ್ರಕ್ಕೆ 4 ಗರ್ಭಿಣಿಯರು 4ನೇ ತಿಂಗಳಲ್ಲಿ ಮಾಡ್ತಕ್ಕಂಥದ್ದು, ಅಥವಾ ಈ ಸಮಸ್ಯೆ ಮೇಲಿನೇ ಹೇಳಿದ್ವಲ್ಲ ಅವೆಲ್ಲ ಸಮಸ್ಯೆಗಳು ಯಾರಿದ್ರು ಅವರೆಲ್ಲರೂ ಕೂಡ ಇದನ್ನು ಮಾಡ್ಬೋದು, ಧೈರ್ಯವಾಗಿ ಮಾಡ್ಬೋದು. ಇದು ಕಾಕಿನಿ ದೇವಿ ಈ ಅಧಿಪತಿ. ಈ ಚಕ್ರಕ್ಕೆ ಆ ದೇವಿ ಧ್ಯಾನ ಶ್ಲೋಕನ ಓದ್ತಾ ಇದ್ದೀನಿ. ಸ್ವಾಧಿಷ್ಠಾನಾಖ್ಯ ಪದ್ಮೆ ರಸದಳ ಲಸಿತೆ ವೇದ ವಕ್ತ್ರಾಂ ತ್ರಿನೇತ್ರಾಂ ಹಸ್ತಾಭ್ಯಾಂ ಧಾರಯಂತೀಂ ತ್ರಿಶಿಖ ಗುಣಕಪಾಲಾಭಯಾನ್ನಾತ್ತಗರ್ವಾಂ
ಮೇಧೋಧಾತು ಪ್ರವಿಷ್ಠಾ ಮಲಿಮದಮುದಿತಾಂ ಬಂದಿನಿ ಮುಖ್ಯಯುಕ್ತಾಂ ಪೀತಾಂ ದಧ್ಯೋದನೇಷ್ಠಾಂ ಅಭಿಮತಫಲದಾಂ ಕಾಕಿನೀಂ ಭಾವಯಾಮಃ. ಅಭಿಮತಫಲದಾಂ ವಿಶೇಷ, ನಿಮಗೇನು ಬೇಕು ಎಲ್ಲವನ್ನೂ ಕೊಡ್ತದೆ ಈ ದೇವಿ. ಈ ಸ್ತುತಿ ಮಾಡೋದ್ರಿಂದ ಇನ್ನು ಲಲಿತಾ ಸಹಸ್ರನಾಮದಲ್ಲಿರ್ತಕ್ಕಂಥ ನಾಮಗಳಿಗೆ ಒಂದು ಸಂಪುಟಿ ಮಾಡಿರ್ತಕ್ಕಂಥ ಶ್ರೀಮಾತ್ರೇ ನಮಃ, ಕೊನೆಗೆ ಈ ಮಾತ್ರ ಒಂದ್ಸಲಿ ಹೇಳಬೇಕು. ಶ್ರೀಮಾತ್ರೇ ನಮಃ. ಶ್ರೀ ಸ್ವಾಧಿಷ್ಠಾನಾಂಬುಜಗತಾಯೈ ನಮಃ. ಶ್ರೀ ಚತುರ್ವಕ್ತ್ರ ಮನೋಹರಾಯೈ ನಮಃ. ಶ್ರೀ ಶೂಲಾದ್ಯಾಯುಧ ಸಂಪನ್ನಾಯೈ ನಮಃ. ಶ್ರೀ ಪೀತವರ್ಣಾಯೈ ನಮಃ. ಶ್ರೀ ಅತಿಗರ್ವಿತಾಯೈ ನಮಃ. ಶ್ರೀ ಮೇಧೋನಿಷ್ಠಾಯೈ ನಮಃ. ಶ್ರೀ ಮಧುಪ್ರೀತಾಯೈ ನಮಃ. ಶ್ರೀ ಬಂದಿನ್ಯಾದಿಸಮನ್ವಿತಾಯೈ ನಮಃ. ಶ್ರೀ ದದ್ಯನ್ನಾಸಕ್ತಹೃದಯಾಯೈ ನಮಃ. ಶ್ರೀ ಕಾಕಿನೀರೂಪಧಾರಿಣ್ಯೈ ನಮಃ. ಶ್ರೀ ಮಾತ್ರೇ ನಮಃ. ಇದು ಸಂಪುಟಿ. ಈ ಮಂತ್ರ ಹೇಳಿ 108 ಸಲ ಶ್ರೀ ಮೇಧೋನಿಷ್ಠಾಯೈ ನಮಃ. ಮೇಧೋ ಅನ್ನಬಾರದು, ಮೇಧೋನಿಷ್ಠಾಯ ಒಕ್ಕಳ ಸೀಳಿಲ್ಲ, ಮೇಧ ದಾಗೆ ಮೇಧ. ಕೆಲವರು ಮೇಧಸ್ಸು ಅಂತಿರ್ತಾರೆ, ಮೇಧಸ್ಸು ಅನ್ಬೇಕಾಗತ್ತೆ. ಶ್ರೀ ಮೇಧೋನಿಷ್ಠಾಯೈ ನಮಃ. ಇದು 108 ಸಲ ಜಪ ಮಾಡಬೇಕು. ಜಪ ಮಾಡಿ ಆ ಸ್ವಾಧಿಷ್ಠಾನ ಚಕ್ರ ಎಲ್ಲಿರ್ತಂದರೆ ನಮ್ಮ ಜನನೇಂದ್ರಿಯ ಸ್ಥಾನದಲ್ಲಿರ್ತಕ್ಕಂಥ ಆ ಸ್ವಾಧಿಷ್ಠಾನ ಚಕ್ರದಿಂದ ಇದೆಲ್ಲವೂ ಚೈತನ್ಯ ಪ್ರಸಾರ ಆಗಿ ಏನಾಗುತ್ತೆ, ದೇಹದ ಪೂರ್ತಿ ಇರ್ತಕ್ಕಂಥ ಏನು ಕೊಬ್ಬು ಏನಿದೆ, ಮೇಧಸ್ಸಿದೆ, ಅದೆಲ್ಲವನ್ನು ಶಕ್ತಿಯುತಗೊಳಿಸ್ತದೆ. ಮೇಧೋ ನಿಷ್ಠಾಯೇ ನಮಃ. ನಿಷ್ಠೆ ಅಂದರೆ ಅದು ಹೇಗಿರಬೇಕು ಹಾಗೆ, ನಿಷ್ಠ ಅಂದ್ರೆ ಹೆಂಗಿರಬೇಕು ಹಾಗೇ ಇರ್ತಕ್ಕಂಥ ಸ್ಥಿತಿಯನ್ನು ಉಂಟು ಮಾಡ್ತಕ್ಕಂಥವಳು ಆ ಜಗನ್ಮಾತೆ. ಆ ಜಗನ್ಮಾತೆ ಅದರೊಳಗಿದ್ದು ಆ ಕೆಲಸ ಮಾಡ್ತಕ್ಕಂಥದ್ದು. ಇದು ಮಾಡಿದರೆ ಸಾಕು, ಸಹಜವಾಗಿ ಇದನ್ನು ತಗೊಳ್ತದೆ. ಇನ್ನೊಂದು ಏನಂದರೆ ಇದು ನನಗೊಂದು ನೆನಪಾಗ್ತದೆ, ಮಿತ್ರ ಅಂತ. ಮಿತ್ರ ಅಂದರೆ ಯಾಕಂದರೆ ಜಿಡ್ಡು, ಈ ಕೊಬ್ಬು ಜಿಡ್ಡು ಎಲ್ಲ ಒಂದೇ. ಮಿತ್ರ ಅಂದ ಕೂಡಲೇ ಸೂರ್ಯ ನೆನಪ. ಮಿತ್ರ ಏಯ್ ನಮಃ, ಸೂರ್ಯನ ನಮಸ್ಕಾರ ಮಾಡ್ತೀವಿ. ಸೂರ್ಯನ ವಿಶೇಷ ಗುಣ ಏನಂದರೆ ಸೂರ್ಯ ಕಿರಣಗಳಿಂದ ನಮಗೆ ಜಿಡ್ಡು ಕೂಡ ಬರ್ತದೆ. ಜಿಡ್ಡು ಅದೊಂದು ವಿಶೇಷವಾಗಿರ್ತದೆ. ಅದಕ್ಕೆ ನಾವು ಚಿಕ್ಕ ಮಕ್ಕಳನ್ನ ಕೆಲವ್ರನ್ನೇನು ಮಾಡ್ತಾರೆ, ಬೆಳಗ್ಗೆ ಎಳೆ ಬಿಸಿಲಿಗೆ ಇಕ್ತಾರೆ. ಇದು ಕೂಡ ಒಂದು ಕಾರಣ ಇರ್ಬೋದು. ಅದು ವೈಜ್ಞಾನಿಕವಾಗಿ ಇಕ್ತಾರೆ. ನಾನು ಇಲ್ಲಿ ಆಧ್ಯಾತ್ಮಿಕ ಪರವಾಗಿ ಇದನ್ನು ಆಲೋಚನೆ ಮಾಡಿದರೆ ಆ ಕಿರಣಗಳ ಮಿತ್ರ ಪ್ರತಿಯೊಂದಕ್ಕೂ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಮಂತ್ರಗಳು ಜಪ ಮಾಡೋದ್ರಿಂದ ಇವು ಸಾಧ್ಯ ಆಗ್ತದೆ. ಭಕ್ತಿ ಭಾವ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಮುಖ್ಯ. ಈ ಭಾವಿಸಿ ದೇಹ ಪೂರ್ತಿ ಇರ್ತಕ್ಕಂಥ ಕೊಬ್ಬು ರಕ್ಷಣೆ ಮಾಡ್ತಾ ಇದೆ ಅಂಥೇಳಿ ಯಾರು ಈ ಸ್ತುತಿ ಮಾಡ್ತಾರೋ ಅವರಿಗೆ ಬುದ್ಧಿಶಕ್ತಿ ಬೆಳೀತದೆ, ಜ್ಞಾಪಕ ಶಕ್ತಿ ಬೆಳೀತದೆ, ಭಾವನೆಗಳು ಚೆನ್ನಾಗಿರ್ತವೆ, ವಿಷಯ ಸಂಗ್ರಹ ಮಾಡ್ತಕ್ಕಂಥ ಶಕ್ತಿ ಹೆಚ್ಚಾಗ್ತದೆ. ಇಷ್ಟು ಲಾಭಗಳಿದ್ದಾವೆ. ಮತ್ತು ಇದು ಬಂದಿನ್ಯಾದಿ ಬಂದಿನಿ ಮುಖ್ಯ ಸಂಯುತ ಅಂಥೇಳಿ ಬಂದಿನಿ ಆದಿ ದೇವತೆಗಳಿದ್ದಾರೆ. ಇಲ್ಲಿ ಎಷ್ಟು ದಳ ಇದೆ ಅಂತ ನಾವು ಮಾತಾಡಿಲ್ಲ. ಇದು 6 ದಳಗಳ ಚಕ್ರ, 6 ದಳಗಳು ಇರ್ತಕ್ಕಂಥದ್ದು. ಇಲ್ಲಿ ಯಾವ ಅಕ್ಷರಗಳಿರ್ತಾವೆ ಅಂದರೆ ಬ, ಭ, ಮ, ಯ, ರ, ಲ ಇವು 6 ಅಕ್ಷರ ಇರ್ತವೆ. ಇದಕ್ಕೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ದೇವತೆ. ಅದು ಹಿಂದೆ ತಿಳಿದಂಗೆ ಬ ಅಂದರೆ ಶ್ರೀ ಬಂಧಿನ್ಯೈ ನಮಃ. ಶ್ರೀ ಭದ್ರಕಾಳ್ಯೈ ನಮಃ. ಶ್ರೀ ಮಹಾಮಾಯಾಯೈ ನಮಃ. ಶ್ರೀ ಯಶಸ್ವಿನ್ಯೈ ನಮಃ. ಶ್ರೀ ರಮಾಯೈ ನಮಃ. ಶ್ರೀ ಲಂಬೋಷ್ಟ್ಯೈ ನಮಃ. ಇವು 6 ಮಂತ್ರಗಳು. ಈ ಒಂದೊಂದು ಅಕ್ಷರದಿಂದ ಒಂದೊಂದು ಶಕ್ತಿ ನಮಗೆ ಬರ್ತದೆ. ಹಾಗಾಗಿ ಕನ್ನಡ ಮೀಡಿಯಮ್ಮಿಗೆ ಮಕ್ಕಳನ್ನ ಸೇರಿಸ್ರಿ, ನನ್ನ ವಿನಂತಿ ಅದೊಂದು. ಯಾಕಂದರೆ ಕನ್ನಡ ಮೀಡಿಯಮಲ್ಲಿ ಇವು ಅಕ್ಷರಗಳು ಓದ್ತವೆ. ಇಂಗ್ಲೀಷ್ ಮೀಡಿಯಮ್ ಮಾಧ್ಯಮದಲ್ಲಿ ಏನಿಲ್ಲ, ಸುಮ್ಮನೆ ABCD ಅಂತ ಅದಕ್ಕೆ ಒಂದು ತತ್ವನೂ ಇಲ್ಲ, ಏನೂ ಇಲ್ಲ. ಒಂದು ಸ್ವಲ್ಪದವರೆಗೂ ಕನ್ನಡ ಮೀಡಿಯಮ್ನಲ್ಲಿ ಹೆಚ್ಚು ಓದಿಸ್ರಿ ಅಂತ ನಾನು ನಿಮ್ಮಲ್ಲಿ ವಿನ್ನವಿಸ್ಕೊಳ್ತೇನೆ. ಮತ್ತು ಇಲ್ಲಿ ಆಹಾರ ಏನು, ಈಗ ಅನ್ಯ ಧರ್ಮೀಯರು ಇರ್ತಾಗ ಈ 6 ಅಕ್ಷರಗಳನ್ನ ಹೇಳಿಕೊಂಡ್ರು ಸಾಕು. ಬ, ಭ, ಮ, ಯ, ರ, ಲ ಈ ಅಕ್ಷರಗಳನ್ನ ಉಚ್ಚಾರ ಮಾಡಿದರೆ ಒಂದು 10 ನಿಮಿಷ ಕೂತ್ಕೊಂಡು ಭಾವನೆ ಮಾಡಿದರೂ ಆ ಶಕ್ತಿ ಪ್ರವಾಹ ಆಗ್ತದೆ. ನೈವೇದ್ಯ ಮುಖ್ಯವಾಗಿ ತ್ರಿಮಧುರಗಳು ಮತ್ತು ಮೊಸರನ್ನು. ಈ 4ನೇ ತಿಂಗಳು ಮೊಸರನ್ನು
ಎಷ್ಟು ತಿನ್ನಬೇಕು ಅದನ್ನು ಹೊಟ್ಟೆ ಫುಲ್ ತಿನ್ನಬೇಕು ಅಂತಲ್ಲ ಗರ್ಭಿಣಿಯರು. ಒಂದಷ್ಟು ತಿಂದರೂ ಸಾಕು, 1 ತುತ್ತೋ 2 ತುತ್ತೋ ತಿಂದರೂ ಸಾಕು. ಅದನ್ನೇ ಸುಮ್ಮನೆ ಹೌದು ಅಂತಂದೇಳಿ ತಿನ್ನುವಂಥದ್ದು ಅಲ್ಲ. ಎಷ್ಟು ಪ್ರಮಾಣ ಸ್ವಲ್ಪ ನಿಧಾನ ತೊಗೊಳ್ಬೇಕಷ್ಟೆ. ತ್ರಿಮಧುರಗಳು ಅನ್ನುವಂಥದ್ದು. ತ್ರಿಮಧುರ ಏನಂದರೆ ಜೇನುತುಪ್ಪ, ದೇಸಿ ಆಕಳ ತುಪ್ಪ, ಕಲ್ಲು ಸಕ್ಕರೆ. ಇವು ಎಷ್ಟೆಷ್ಟು ತೊಗೋಬೇಕು ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಸಮಸ್ಯೆ ಆಗುತ್ತೆ. ಇವು ಜೇನುತುಪ್ಪ ಸಮ ಪ್ರಮಾಣದಲ್ಲಿ ತೊಗೊಂಡು ವಿಷ ಆಗುತ್ತೆ. ಭಾಳ ಇಂಪಾರ್ಟೆಂಟು. ಜೇನುತುಪ್ಪ 1 ಭಾಗ ಆದರೆ ದೇಸಿ ಆಕಳ ತುಪ್ಪ 1/4 ಭಾಗ. 1 ಸ್ಪೂನ್ ಜೇನುತುಪ್ಪ ಆದರೆ 1/4 ಸ್ಪೂನು ತುಪ್ಪ, ಆಕಳ ತುಪ್ಪ. ಕಲ್ಲು ಸಕ್ಕರೆ 1 ಸ್ಪೂನ್. ಅದೆಷ್ಟು? 1 ಭಾಗ ಜೇನುತುಪ್ಪ, 1/4 ಭಾಗ 4ನೇ ಭಾಗ ದೇಸಿ ಆಕಳ ತುಪ್ಪ. ದೇಸಿ ಆಕಳು ಅಂತ ಯಾಕೆ ಹೇಳ್ತೀನಿ, ತುಪ್ಪ ಅಂದರೆ ಇವೆಲ್ಲ ಹೇಳ್ತಾರೆ. ಈಗ ಸಿಗದೆ ಇಲ್ಲದಾಗ ಅಮ್ಮ ನೀನೇ ಕಾಪಾಡಬೇಕಂತ ಅದನ್ನೇ ಹಾಕೋದು, ಮತ್ತೇನು ಮಾಡೋಕ್ಕಾಗೋದಿಲ್ಲ. ಕಲ್ಲು ಸಕ್ಕರೆ 1 ಭಾಗ. ಇಷ್ಟು ಹಾಕಿ ಕಲಸಿ ನೈವೇದ್ಯಕ್ಕೆ ತಾಯಿ ಹತ್ರ ಇಟ್ಟು ಪಟದ ಮುಂದಿಟ್ಟು ನಮಸ್ಕಾರ ಮಾಡಿ ಮೊಸರನ್ನ ಹೆಂಗೆ ಮೊಸರನ್ನ ಕಲಸೋದಲ್ಲ, ಅದಕ್ಕೆ ಇದೇ ರೀತಿ ಮಾಡಬೇಕು. ಅದಕ್ಕೇನಿರಬೇಕು ಮೊಸರನ್ನದಲ್ಲಿ, ಅದು ಕೂಡ ಶಾಸ್ತ್ರ ಹೇಳಿದೆ, ಅದ್ರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಮೊಸರನ್ನದಲ್ಲಿ ಮೆಣಸಿರಬೇಕು, ಕೊತ್ತಂಬರಿ ಇರಬೇಕು, ಹಸಿ ಶುಂಠಿ ಇರಬೇಕು. ಶುಂಠಿ ಅಂದ ಕೂಡಲೇ ಶುಂಠಿ ಹಾಗೆ ಹಾಕಿಬಿಡ್ತಾರೆ. ಶುಂಠಿಯ ಮೇಲಿನ ಸಿಪ್ಪೆಯನ್ನು ತೆಗೆದು ಹಾಕಬೇಕು. ಈಗ ವಿಶೇಷ ಜ್ಞಾನಿಗಳು ಹೇಗಿದ್ರೆ ಶುಂಠಿ ಸಿಪ್ಪೆ ತೆಗೆದ್ರೆ ಟೀಗೆ ಹಾಕಿ. ಶುಂಠಿ ಅಂದರೆ ಭೂಮಿಯಲ್ಲಿರ್ತಕ್ಕಂಥ ವಿಷವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರ್ತದೆ ಅದು ಶುಂಠಿಯ ಪದರು. ಅದರ ರಕ್ಷಣೆಗಾಗಿ ಪದರು ಇರ್ತದೆ. ಆ ಪದರನ್ನ ನಾವು ತಿಂತೀವಂದರೆ ಅದ್ರಾಗ ಅನೇಕ ವಿಷಾಂಶಗಳು ಇರ್ತವೆ. ಅದನ್ನು ಮೊದಲೆಲ್ಲ ಹಿರಿಯರು ಹಿಂದೆ ನೋಡಿದರೆ ಅವರೆಲ್ಲ ಶುಂಠಿ ಸಿಪ್ಪೆ ತೆಗೆದು ಅದನ್ನು ಬಿಸಿ ಹಾಕಿ ಆಮೇಲೆ ಶುಂಠಿ ಆಹಾರಕ್ಕೆ ಊಟಕ್ಕೆಲ್ಲ ಬಳಸ್ತಾಯಿದ್ರು. ಈಗೇನಿಲ್ಲ, ಅದನ್ನ ಹಾಗೆ ಹೆಚ್ಚು ಹಾಕೋಂಥವ್ರು ಇದ್ದಾರೆ. ಹೋಟ್ಲ್ಗಳಲ್ಲಂತೂ ಆ ಭಗವಂತನಿಗೆ ಗೊತ್ತು, ಹೆಂಗೋ ನನಗಂತೂ ಗೊತ್ತಿಲ್ಲ. ಈ ಮನೆಗಳಲ್ಲಿ ಆ ಸಿಪ್ಪೆ ತೆಗೆದು ಹಾಕ್ತಾರೆ. ಆ ಸಿಪ್ಪೆ ವೇಸ್ಟ್ ಹಾಕತ್ತಂತ ಅದನ್ನು ಟೀಗೆ ಹಾಕಿ ಅಲ್ಲಿ ಆಗೋದೇನು ಇಲ್ಲಿ ಹಾಕೋದು ಎರಡೂ ಒಂದೇ. ವಿಷ ತಿನ್ನೋಕೆ ಏನೇನು ಬೇಕು ಅದೆಲ್ಲ ಕಲಿ ಪ್ರಭಾವ. ಹಾಗಾಗಿ ಅಂಥವನ್ನು ತಿನ್ನಲಿಕ್ಕೆ ಆಲೋಚನೆ, ಆ ಬುದ್ಧಿ ಆ ಥರ ಓಡ್ತದೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಆ ಥರ ಮಾಡಬೇಡಿ. ಆ ಥರ ಶುಂಠಿ ಸಿಪ್ಪೆಯ ಟೀ ಬೇಡ, ಅದನ್ನ ತೆಗೆದು ಬಿಸಿ ಹಾಕಿಬಿಡ್ರಿ. ಅದನ್ನ ಬಳಸಬಾರ್ದು, ಭಾಳ ಇಂಪಾರ್ಟೆಂಟ್. ಹಸಿ ಶುಂಠಿ, ಕೊತ್ತಂಬರಿ, ಮೆಣಸು ಹೆಂಗೆ ಹಾಕಬೇಕೆಲ್ಲ ಮೇಲೆ ಉದುರಿಸೋದಂತೆಲ್ಲ ಒಗ್ಗರಣೆ ಮಾಡಿ ಹಾಕಿ ಅದ್ರಾಗೆ ಮಾಡೋಂಥ ಯಾವ ರೀತಿ ವಿಶೇಷವಾಗಿ ಅನಿಸ್ತೋ ಆ ಥರ ಮಾಡಿ ಒಂದಷ್ಟು ಇದು ತಿಂದರೆ ಏನಾಗುತ್ತೆ ಅಂದರೆ ಮೇಧಸ್ಸು ಬೆಳವಣಿಗೆ ಆಗುತ್ತೆ, ಆರೋಗ್ಯ ಸುಧಾರಿಸ್ತದೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.